ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ವೇತಾಸ್ ಟೇಸ್ಟಿ ಝೋನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಸಾಬುದಾನಿ ನವರತ್ನ ಪಲಾವ್ ಅಂತ. ಪಲಾವ್ನಲ್ಲಿ ನೀವು ತುಂಬ ವೆರೈಟೀಸ್ನ ಮಾಡಿರ್ತೀರ, ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಸಾಬುದಾನದಿಂದ ಪಲಾವ್ ಮಾಡಿದ್ದೀನಿ ನಾನು. ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಎಲ್ಲರೂ ತಿನ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 6 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಬೆಣ್ಣೆ ತುಪ್ಪ ಏನು ಬೇಕಾದರೂ ಬಳಸ್ಬೋದು. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಶೇಂಗಾ, ಗೋಡಂಬಿ, ಬಾದಾಮಿ ಮತ್ತು ಮಖಾನ ತೊಗೊಂಡಿದ್ದೀನಿ. ಇದಕ್ಕೆ ನಿಮಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ನೀವು ತೊಗೋಬೋದು. ಈಗ ಶೇಂಗಾನ ಫಸ್ಟು ಫ್ರೈ ಮಾಡ್ಕೋತೀನಿ ನಾನು. ಶೇಂಗಾ ಎಲ್ಲ ಕೆಂಪು ಬಣ್ಣಕ್ಕೆ ಬಂದಮೇಲೆ ನೆಕ್ಸ್ಟ್ ಇದಕ್ಕೆ ಗೋಡಂಬಿ, ಬಾದಾಮಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ, ತುಂಬ ಕೆಂಪಗಾಗೋದು ಬೇಡ. ನೆಕ್ಸ್ಟ್ ಇದಕ್ಕೆ ಸೂರ್ಯಕಾಂತಿ ಬೀಜನ ಹಾಕ್ತಾಯಿದ್ದೀನಿ ನಾನು, 1-2 ಸ್ಪೂನ್ನಷ್ಟು. ಆಮೇಲೆ ಮಖಾನ ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಮಖಾನನ ನೀವು ಲಾಸ್ಟಿಗೆ ಹಾಕಿ, ಯಾಕಂದರೆ ಅದು ಬೇಗ ಫ್ರೈ ಆಗುತ್ತೆ ಅದಕ್ಕೆ. ನೆಕ್ಸ್ಟು ಅದೇ ಎಣ್ಣೆಗೆ ನಾನು 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಸಣ್ಣ ಕಟ್ ಮಾಡಿದ ಮೆಣಸಿನ್ಕಾಯಿ ಮತ್ತು 1 ಈರುಳ್ಳಿನ ಸಣ್ಣ ಕಟ್ ಮಾಡಿದ್ದು ಎರಡನ್ನೂ ಹಾಕಿ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಆಲೂಗಡ್ಡೆ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ 1 ಸ್ಪೂನ್ನಷ್ಟು ಈಗ ಉಪ್ಪು ಹಾಕ್ತೀನಿ ನಾನು. ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಸಾಫ್ಟ್ ಆಗುತ್ತೆ. ಆಮೇಲೆ 1 ಸ್ಪೂನ್ನಷ್ಟು ಸಕ್ಕರೆ ಹಾಕಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ತರಕಾರಿ ಎಲ್ಲ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ನಾನು ಹಸಿ ಬಟಾಣಿ ಕಾಳು ಹಾಕ್ತಾಯಿದ್ದೀನಿ. ಬಟಾಣಿ ಕಾಳನ್ನ ಮೊದಲೇ ಹಾಕಬೇಡಿ, ಇದು ಒಂಥರ ಗಟ್ಟಿ ಗಟ್ಟಿ ಆಗುತ್ತೆ. ಮೊದಲೇ ಹಾಕಿದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹೀಗೆ ಹಾಕಬೇಕು ಬಟಾಣಿ ಕಾಳನ್ನ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹೂವು ಮತ್ತು 1 ದೊಡ್ಡ ಟೊಮೆಟೊ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ನಾನು. ಯಾವುದಾದ್ರೂ ಮಸಾಲ ಪುಡಿ ನಿಮಗಿಷ್ಟ ಆದದ್ದು ಹಾಕೋಬೋದು ಇದಕ್ಕೆ ಈಗ ನೀವು. ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನ್ನಷ್ಟು. ನೆಕ್ಸ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ, ಅದನ್ನು 1 ಟೇಬಲ್ ಸ್ಪೂನ್ನಷ್ಟು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 3 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. 1 ಕಪ್ ಸಾಬುದಾನ ತೊಗೊಂಡಿರೋದ್ರಿಂದ 3 ಕಪ್ ನೀರು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಆಗಲೇ 1 ಸ್ಪೂನ್ ಉಪ್ಪು ಹಾಕಿದ್ದೆ, ಈಗ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸಾಬುದಾನನ ಹಾಕೋತಾ ಇದ್ದೀನಿ. ಇವನ್ನೇನು ನಾನು ನೆನೆ ಇಟ್ಟಿಲ್ಲ, ಬಟ್ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ನೆನೆ ಹಾಕೋ ಅವಶ್ಯಕತೆಯೂ ಇಲ್ಲ, ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸನ್ನ ಹಾಕಿ ಮಿಕ್ಸ್ ಮಾಡ್ತೀನಿ ಈಗ ನಾನು. ಈಗ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತಾ ಇದೆ, ನಾನು ಇನ್ನೊಂದು ಬೌಲ್ನಷ್ಟು ನೀರು ಹಾಕ್ತಾಯಿದ್ದೀನಿ ಇದಕ್ಕೆ. ಈ ಟೈಮ್ನಲ್ಲಿ ನೀವು ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಇದಕ್ಕೆ 1 ನಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟು ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೆಕ್ಸ್ಟ್ ಈಗ ಇದು ಒಂದು 10 ನಿಮಿಷ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಡ್ರೈ ಫ್ರೂಟ್ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದಿಷ್ಟು ಡ್ರೈ ಫ್ರೂಟ್ಸನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಟೇಸ್ಟಿಯಾಗಿರೋವಂಥ ಸಾಬುದಾನ ನವರತ್ನ ಪಲಾವ್ ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬೆಳಗ್ಗೆ ಟಿಫಿನಿಗಾಗಲಿ ಸಾಯಂಕಾಲ ಸ್ನ್ಯಾಕ್ಸಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಸಲ ತಿಂದ್ವಿ ಅಂದ್ಕೊಳ್ಳಿ, ದಿನವಿಡೀ ಎನರ್ಜಿಟಿಕ್ ಆಗಿರ್ತೀವಿ, ಅಷ್ಟು ಎನರ್ಜಿ ಕೊಡುತ್ತೆ ಇದು ಪಲಾವು. ಆಮೇಲೆ ಇದರಲ್ಲಿ ಕ್ಯಾಲ್ಶಿಯಂ, ಐರನ್ ಮತ್ತು ಫೈಬರ್ ಏನಿಲ್ಲ ಹೇಳಿ, ಏನಿಲ್ಲ ಅಂತ ಹುಡುಕಬೇಕು ಅಷ್ಟೇ, ಅಷ್ಟು ಎಲ್ಲ ಪ್ರೋಟೀನು ಇದರಲ್ಲಿ ಸಿಗುತ್ತೆ. ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.